ಕೆಟ್ಟದಾಗಿ ಮಾತಾಡೋರು ಇರ್ತಾರೆ, ಹಿಂಗೆ ಅಂದ್ಕೊಳ್ಳೋದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಮುಖ ಎಲ್ಲರೂ ಕೇಳ್ತಾ ಇರ್ತೀರಾ, ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ, ನೀವೇನು ಕ್ರೀಮ್ ಹಚ್ತೀರಾ, ಬೆಳ್ಳಗೆ ಕಾಣಿಸ್ತಾ ಇದ್ದೀರಾ, ಚೆನ್ನಾಗಿದೆ ನಿಮ್ಮ ಸ್ಕಿನ್ನು ಅಂತ ಇದ್ದೀರಾ. ನೋಡಿ, 51 ವರ್ಷ ನನಗೆ. 51 ವರ್ಷದಲ್ಲೂ ಮುಖ ಒಂಚೂರು ಕಲೆ ಇಲ್ಲ, ಇಲ್ಲೊಂದು ಚೂರಿದೆ, ಅದು ಹೋಗ್ತಾ ಇದೆ, ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಏನೇ ಕ್ರೀಮ್ ಹಚ್ಚಲಿ, ಏನೇ ಮಾಡಿದ್ರೂ ಚೆನ್ನಾಗಿ ನೀರು ಕುಡಿಬೇಕು. 3ರಿಂದ 4 ಲೀಟ್ರು, ಕಡೆ ಪಕ್ಷ 3 ಲೀಟ್ರ್ ಆದರೂ ನೀರು ಕುಡಿಬೇಕು. ಎಲ್ಲ ಥರ ಹಣ್ಣು ತಿನ್ನಬೇಕು, ಎಲ್ಲ ಥರ ತರಕಾರಿ ತಿನ್ನಬೇಕು, ದಿನಕ್ಕೊಂದು ನೆಲ್ಲಿಕಾಯಿ ತಿನ್ನಬೇಕು, ತುಂಬ ಒಳ್ಳೆಯದು. ಈ ಥರ ಎಲ್ಲ ನೀವು ಮಾಡ್ಕೊಂಡು ಬಂತು ಅಂದರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಕಣ್ಣು ಕಪ್ಪಾಗಿದೆ, ನಾನೇ ಒಪ್ಕೊಳ್ತೀನಿ. ನಮ್ಮ ಯೂಟ್ಯೂಬ್ ಮಾಡಿದಾಗಿಂದ ನನಗಿದು ಶುರುವಾಗಿರೋದು, ನಿದ್ದೆ ಇಲ್ಲ ಸರಿಯಾಗಿ. ಹಾಗಾಗಿ ಇದಕ್ಕೆ ಕ್ರೀಮ್ ನಾನು ಏನು ಬಳಸ್ತೀನಿ ಅಂತ ಎಲ್ಲ ಕೇಳ್ತಿದ್ರಿ. ಖಾಲಿ ಆಗಿತ್ತು ಕ್ರೀಮು, ಇದನ್ನು ಬಿಸಾಡಿಲ್ಲ, ಇಲ್ಲಿ ಕಟ್ ಮಾಡಿಕೊಂಡು ಮನೇಲಿದ್ದಾಗ ಹಚ್ಕೊಬೋದು ಅಂತ ಹಾಗೆ ಇಟ್ಟಿದ್ದೀನಿ. ಈ ಥರ ಯಾರ್ಯಾರು ಮಾಡ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ. ನಾವು ಪೇಸ್ಟ್ ಮಾಡ್ತಾಯಿದ್ರು, ನೆನಪಿದ್ಯಾ? ಪೇಸ್ಟ್ಗೆ ಲಟ್ಟಣಿಗೆ ತೊಗೊಂಡು ಹಿಂಗಂದು ಅಂತಂದು ಬಂದಿದ್ದನ್ನ ಹಾಕ್ಕೊತಾ ಇದ್ವು. ಇವಾಗ ಮನೇಲಿದ್ದಾಗ ನಾನು ಅದೇ ಹಾಕ್ಕೊಳ್ಳೋದು. ಹೊರಗಡೆ ಹೋಗ್ಬೇಕಾದ್ರೆ ಒಂದು ಹೊಸ ಟ್ಯೂಬ್ ತೊಗೊಂಡಿದ್ದೀನಿ. ನೋಡಿ ಈಗಂದರೆ ನೀಟಾಗಿ ಬರುತ್ತೆ. ನೋಡಿ ಈಗ ಅಂದಿದ್ದಕ್ಕೆ ಬಂತು, ಇದನ್ನೇ ಹಚ್ಕೊಳ್ಳೋದು ನಾನು. ನೋಡಿ ಇದು ಸೈಡಲ್ಲಿ ಇದ್ದಿದ್ದು ಗಟ್ಟಿಯಾಗಿದೆ, ಇದೆ ಹಚ್ಕೊಳ್ಳೋದು. ತುಂಬ ಚೆನ್ನಾಗಿದೆ. 150 ರೂಪಾಯಿ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಾನಿದು ಗಾಂಧಿ ಬಜಾರು, ಬೆಂಗಳೂರಲ್ಲಿ ಗಾಂಧಿ ಬಜಾರಲ್ಲಿ ಹೋಮಿಯೋಪತಿ ಇದೆ, ನಂದಿ ಹೋಮಿಯೋಪತಿ ಅಂತ, ಅಲ್ಲಿ ತೊಗೊಂಡು ಬರ್ತೀನಿ ನಾನು ಹೋಗಿ. ಏನು ಗ್ಲಾಮೋರು SUNNY, ನಾನು ಹತ್ತಿರದಿಂದ ತೋರಿಸ್ಬಿಡ್ತೀನಿ, ನನಗೆ ಹೇಳಕ್ಕೆ ಬರ್ತಾಯಿಲ್ಲ. ನೋಡಿ ಇದನ್ನೇ ನಾನು ಬೆಳಗ್ಗೆ ಎದ್ದಿದ ತಕ್ಷಣ, ಫ್ರೆಶ್ ಆಗಿದ ತಕ್ಷಣ ಇದನ್ನು ಹಚ್ಕೊಳ್ತೀನಿ ಅಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ಇದು ಹಚ್ಕೊಳ್ತೀನಿ. ರಾತ್ರಿ ಮಲಗಬೇಕಾದ್ರೆ ಒಂದಿನ ಕೊಬ್ಬರಿ ಎಣ್ಣೆ ಹಚ್ಕೊಳ್ತೀನಿ, ಒಂದಿನ ತುಪ್ಪ ಹಚ್ಕೊಳ್ತೀನಿ, ಪ್ಯೂರ್ ತುಪ್ಪ ಹಚ್ಕೊಳ್ತೀನಿ. ಹಸುವಿನ ತುಪ್ಪ ಒಂದು ಚಿಕ್ಕ ಬಾಟ್ಲು ತರಿಸಿಟ್ಕೊಂಡಿರ್ತೀನಿ, ತುಪ್ಪ ಹಚ್ಕೊಳ್ತೀನಿ. ಆಮೇಲೆ ಆಲೂವೆರಾ ಜೆಲ್ ಹಚ್ಕೊಳ್ತೀನಿ. ದಿನಕ್ಕೊಂದೊಂದು ಥರ ಮಾಡ್ಕೊಳ್ತೀನಿ. ಜಾಸ್ತಿ ನೀರು ಕುಡಿತೀನಿ, ಜಾಸ್ತಿ ತರಕಾರಿ ತಿಂತೀನಿ, ಬೀಟ್ರೋಟು, ಕ್ಯಾರೆಟು ಎಲ್ಲ ಥರ ತಿಂತೀನಿ. ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಾನು. ಹಸಿದೇ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡೋದು ನಾನು. ಆಮೇಲೆ ಇದು ನೆಲ್ಲಿಕಾಯಿ ತಿಂತೀನಿ, ನೆಲ್ಲಿಕಾಯಿ ಜ್ಯೂಸ್ ಮಾಡಿಟ್ಬಿಟ್ಟಿರ್ತೀನಿ ನಾನು, ರೆಡಿ. ವಿಡಿಯೋ ಇದೆ ನೋಡಿ. ನೆಲ್ಲಿಕಾಯಿನ, ಪುದೀನ ಸೊಪ್ಪು, ಶುಂಠಿನ ರುಬ್ಬಿ ನಾನು ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ನೀರಿಗೆ ಹಾಕಿ ನಾವು ಕುಡಿಯೋದಷ್ಟೇ. ರುಬ್ಬಬೇಕು ಮಾಡಬೇಕು ಅನ್ನೋದು ಏನೂ ಇಲ್ಲ, ಹಂಗೆ ಸಲೀಸಾಗಿ ಮಾಡ್ಕೊಳ್ಳೋ ಥರ ನಾ ಇಲ್ಲೂ ಮಾಡಿಟ್ಟಿರ್ತೀನಿ, ಮಗಳು ಮನೆಯಲ್ಲೂ ಮಾಡಿಟ್ಟಿರ್ತೀನಿ. ಅದನ್ನು ಕುಡಿತೀನಿ. ದಿನ ನೆಲ್ಲಿಕಾಯಿ ತಿನ್ನಲೇಬೇಕು. ಆಮೇಲೆ ಕಿತ್ತಳೆ ಹಣ್ಣು, ಹುಳಿ ಅಂಶ ಇರೋದು. ನಾನು ಪ್ರತಿಯೊಂದು ಹಣ್ಣು ತಿಂತೀನಿ, ಯಾವುದು ವೇಸ್ಟ್ ಮಾಡಲ್ಲ, ಯಾವುದು ಬಿಸಾಕಲ್ಲ. ಇದು ಹುಳಿ ಅಂತಲೂ ಬಿಸಾಕಲ್ಲ, ಏನಿಲ್ಲ, ಎಲ್ಲ ತಿಂತೀನಿ. ನೀರು ಕುಡಿತೀನಿ ಯಥೇಚ್ಛವಾಗಿ. ಕುಂಬಳಕಾಯಿ ಬೀಜಗಳು ಬರುತ್ತೆ, ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಬೀಜ, ಅದು ತಿಂತೀನಿ. ದಿನಕ್ಕೊಂದು ಸ್ಪೂನ್ ಎಳ್ಳು ತಿಂತೀನಿ, ಅರ್ಧ ಬಟ್ಲು ಕೊಬ್ಬರಿ ತಿಂತೀನಿ, ಅರ್ಧ ಅಚ್ಚು ಬೆಲ್ಲ ತಿಂತೀನಿ ಡೈಲಿ. ಪ್ರತಿಯೊಂದು ನಾನು ತಿನ್ಕೊಂಡು ಬರ್ತೀನಿ, ಎಲ್ಲ ತಿಂತೀನಿ. ಊಟ ಸ್ವಲ್ಪ ಕಡಿಮೆ ನಾನು ತಿನ್ನೋದು, ಅನ್ನ ಅಂತೂ ತಿನ್ನೋದೇ ಇಲ್ಲ, ತುಂಬ ಕಡಿಮೆ. ಅನ್ನ ತಿನ್ನೋದೇ ಇಲ್ಲ ಅಂತಲ್ಲ, ತಿಂತೀನಿ, ತುಂಬ ಕಡಿಮೆ. ವಾರಕ್ಕೊಂದ್ಸರಿ ಅನ್ನ ತಿಂದರೆ ಹೆಚ್ಚು ನಾನು ಅನ್ನ ತಿನ್ನಲ್ಲ. ನವಣೆ, ಸಜ್ಜೆ, ಜೋಳ, ರಾಗಿ, ಗೋಧಿ, ರಾಗಿ ಜಾಸ್ತಿ ಬಳಸ್ತೀನಿ. ಅದ್ರ ಜೊತೆ ಈ ಕ್ರೀಮ್ ಬಳಸ್ತೀನಿ. ನೋಡಿ ಕ್ರೀಮು ಹತ್ರದಿಂದ ತೋರಿಸ್ತೀನಿ, ಎಷ್ಟು ರೂಪಾಯಿ ಏನು ಅಂತ ಹೇಳಿ. ಇದೇ ಕ್ರೀಮ್ ಹಚ್ಚೋದು ನಾನು. ಎಲ್ಲರೂ ಕೇಳ್ತಾಯಿದ್ರಿ ಕ್ರೀಮ್ ತೋರಿಸಿ ಅಂತ ಹೇಳಿದ್ರೆ, ನೋಡಿ ಇದೇ ಕ್ರೀಮು ನಾನು ಹಚ್ಚೋದು. ನೋಡಿ SUNNY, ಏನೋ ಗ್ಲಾಮರ್ ಫಾರ್ ವುಮೆನ್ ಅಂತ ಇದೆಯಲ್ಲ, ಇದೇ ಕ್ರೀಮ್ ಬಳಸೋದು. ಇದು ಖಾಲಿಯಾಗಿದೆ, ಅದಕ್ಕೆ ಇದು ಹೊಸ ತಂದಿದ್ದೀನಿ. ಇದು ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗಿರ್ತೀನಿ. ಇದು ಮನೇಲಿರುವಾಗ ಇದರಲ್ಲೇ ಇರೋದನ್ನ ಹಚ್ಕೊಳ್ತಾ ಇರ್ತೀನಿ. ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಈ ಕ್ರೀಮೇ ಚೆನ್ನಾಗಿದೆ. ಇದು 150 ರೂಪಾಯಿ ಏನೋ ಅನಿಸುತ್ತೆ, ಇಲ್ಲಿದೆ ನೋಡಿ, ನನಗೆ ಕಾಣಿಸ್ತಾ ಇಲ್ಲ. 150 ರೂಪಾಯಿ ಇರ್ಬೋದು. ನಾನು 150 ರೂಪಾಯಿ ಕೊಟ್ಟಿದ್ದು ನಾನು. ತುಂಬ ದಿವಸ ಬರುತ್ತೆ, ನನಗೊಂದು 3-4 ತಿಂಗಳಂತೂ ಬರುತ್ತೆ ಇದು. ಇದೇ ಕ್ರೀಮ್ ಹಚ್ಚೋದು. ನೋಡಿದ್ರಲ್ಲ, ಇದೇ ಕ್ರೀಮ್ ಹಚ್ಚೋದು ನಾನು ಹೇಳ್ದಷ್ಟು ಮಾಡ್ಕೊಂಡು ಬನ್ನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ಕಿನ್ ಇರುತ್ತೆ. 51 ವರ್ಷ ಅಂತ ನನಗೆ ತುಂಬ ಜನ ಕೆಟ್ಟದಾಗಿ ಮಾತಾಡೋರು ಇರ್ತಾರೆ, ಹಿಂಗೆ ಅಂದ್ಕೊಳ್ಳೋದು.
ತುಂಬ ಜನ ನನಗೆ ಕೇಳ್ತಾರೆ, ಏನು ಹಚ್ತೀಯಾ, ಹೇಗೆ ಇಷ್ಟು ಆ್ಯಕ್ಟಿವ್ ಆಗಿರ್ತೀಯಾ ಹೇಗೆ ಅಂತ. ನಾನು ಇಷ್ಟು ಮಾಡ್ಕೊಂಡು ಬರೋದಕ್ಕೆ ಆ್ಯಕ್ಟಿವ್ ಆಗಿರೋದು ಈ ಕ್ರೀಮೇ ಹಚ್ಚೋದು. ನೋಡಿದ್ರಲ್ಲ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.